ಮತದೊಂದಿಗೆ ಸಮುದಾಯದ ಪ್ರಗತಿ ಸಾಧ್ಯ. ಶಾಸಕ ಎಸ್ಎನ್ ನಾರಾಯಣಸ್ವಾಮಿ. ಯಾದವ ಸಮುದಾಯ ಅನ್ಯರ ಕಪಿಮುಷ್ಟಿಯಲ್ಲಿ ಸಿಲುಕಿ ತನ್ನ ಅಸ್ತಿತ್ವವನ್ನ ಮರೆತಿದ್ದಾರೆ. ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಅಭಿವೃದ್ಧಿ ಪಥದತ್ತ ಸಾಗಬೇಕಾದರೆ ಎಲ್ಲ ಮುಖಂಡರು ರಾಜಕೀಯ ವೈಮನಸ್ಸು ಬದಿಗಿಟ್ಟು ಶ್ರಮಿಸಬೇಕು ಎಂದು ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ನಿಯಮಿತ ಅಧ್ಯಕ್ಷ ಹಾಗೂ ಶಾಸಕ ಎಸ್ಎಸ್ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು. ಪಟ್ಟಣದ ಕುವೆಂಪು ವೃತ್ತದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಮತ್ತು ಯಾದವ ಸಮುದಾಯದ ಸಹಯೋಗದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಮುದಾಯದ ಒಗ್ಗಟ್ಟಿನ ಪ್ರತೀಕವಾಗಿ ಈ ಬಾರಿ ನಡೆದ ವಿಧಾನ ಪರಿಷತ್ ಚುನಾವಣೆ ಯಾದವ ಸಮುದಾಯದ ನಾಯಕರಾದ ಟಿಡಿ ಶ್ರೀನಿವಾಸ್ ಅವರು ಅತ್ಯಧಿಕ ಮತಗಳ ಅಂತರದಿಂದ ಜಯಗಳಿಸುವಂತಾಗಿದೆ. ಮುಂದಿನ ದಿನಗಳಲ್ಲಿ ತಾವೆಲ್ಲ ಒಗ್ಗಟ್ಟಾಗಿ ಶ್ರಮಿಸಿದ್ದೇ ಆದಲ್ಲಿ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ರಾಜಕೀಯ ಗದ್ದುಗೆ ಹಿಡಿಯಬಹುದು ಎಂದರು. ಇನ್ನು ಯಾದವ ಸಮುದಾಯ ಭವನ ನಿರ್ಮಾಣಕ್ಕೆ ಒಗ್ಗಟ್ಟು ಅಗತ್ಯ. ಕಾರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 98ರಲ್ಲಿ 3 ಕೋಟಿಗೂ ಹೆಚ್ಚು ಬೆಳೆ ಬಾಳುವ ಸ್ಥಳವನ್ನು ಯಾದವ ಸಮುದಾಯಕ್ಕೆ ನೀಡಲಾಗಿದೆ. ಭವನ ನಿರ್ಮಾಣಕ್ಕೆ ಹಣವನ್ನು ಸಹ ಮಂಜೂರು ಮಾಡಲಾಗಿದೆ. ಒಗ್ಗಟ್ಟಿನ ಕೊರತೆಯಿಂದಾಗಿ ಭವನ ನಿರ್ಮಾಣವಾಗಿಲ್ಲ. ಸಮುದಾಯದ ಎಲ್ಲ ಮುಖಂಡರು ಒಗ್ಗಟ್ಟಿನ ಮೂಲಕ ಶ್ರಮಿಸಿದರೆ ನಾನು ವೈಯಕ್ತಿಕವಾಗಿ 10 ಲಕ್ಷ ರೂಪಾಯಿ ನೀಡುವುದಾಗಿ ತಿಳಿಸಿದರು. ಇನ್ನು ಸಮುದಾಯಕ್ಕೆ ಸೀನಪ್ಪನವರು ಕೊಡುಗೆ ಅನನ್ಯ. ಒಂದು ಕಾಲದಲ್ಲಿ ಎಸ್ ಮುನಿಸ್ವಾಮಿ ಅವರು ತನುಮನ ಧನವನ್ನ ಸಮುದಾಯದ ಒಳತಿಗಾಗಿ ಸಮರ್ಪಿಸಿದರು. ತದನಂತರ ಅಧ್ಯಕ್ಷರಾಗಿ ಮೇಸ್ತ್ರಿ ಸೀನಪ್ಪನವರು ಅಧಿಕಾರ ಸ್ವೀಕಾರ ಮಾಡಿದ ನಂತರ 4 ಗೋಡೆಗಳ ಮಧ್ಯದಲ್ಲಿ ಸೀಮಿತವಾಗಿದ್ದ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನ ತಾಲೂಕು ಆಡಳಿತ ಸಹಯೋಗದಲ್ಲಿ ಸಾರ್ವಜನಿಕವಾಗಿ ಆಚರಣೆ ಮಾಡಲಾಗುತ್ತಿದೆ. ಇದು ಅವರ ಬದ್ಧತೆಯಾಗಿ ಈ ಹಿನ್ನೆಲೆಯಲ್ಲಿ ಸಮುದಾಯದ ಮುಖಂಡರು ಸೀನಪ್ಪನವರು ಕೈ ಬಲಪಡಿಸಬೇಕು ಎಂದರು. ನಿರ್ಭಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಿವಂಗತ ಎಸ್ ಮುನ್ಸಾಮಣ್ಣವರು ಬಹುಶಃ ಇವತ್ತು ಯಾದವ ಕುಲದ ಯಾರಾದ್ರೂ ನಾಯಕ ಇದ್ದರೆ ಜಿಲ್ಲೆ ಮಟ್ಟದಲ್ಲಿ ಅದು ಎಸ್ ಮುನ್ಸಾಮಣ್ಣ ಇರ್ಬೋದು. ರಾಜ್ಯದಲ್ಲಿ ಎ ಕೃಷ್ಣಪುರ ಆಗ್ಬೋದು. ಇವತ್ತು ಅವ್ರು ಮಾಡಾಗಿರ್ತಕ್ಕಂಥ ಪೂರ್ಣಿಮಾ ಮಾಜಿ MLA ಅವ್ರ ಹಳ್ಳಿಯ ಡಿ ಜೆ ಶ್ರೀನಿವಾಸ್ ಇವತ್ತು MLC ಮಾಡಿದ್ದೇವೆ. ಆದ್ರೂ ಕೂಡ ತನ್ನ ಇಡೀ ಜೀವನವನ್ನ ಸಮುದಾಯಕ್ಕಾಗಿ, ಬಡವರಿಗಾಗಿ ಮೀಸಲಿಟ್ಟಂತವರು ದಿವಂಗತ ಎಸ್ ಮುನ್ಸಾಮಣ್ಣವರು. ಬಹುಶಃ 90ರ ದಶಕದಲ್ಲಿ ನಾನು ಕೂಡ ಪುರಸಭಾ ಅಧ್ಯಕ್ಷ ಆಗಬೇಕಾದ್ರೆ ಅದಕ್ಕೆ ಬಹಳಷ್ಟು ಆಶೀರ್ವಾದ ಎಸ್ ಮುನ್ಸಾಮಣ್ಣ. ನಾನು ಯಾಕೆ ಹೇಳ್ತೀನಿ, ಇವತ್ತು ಅವರ ಹಾದಿಯಲ್ಲಿ ಎಸ್ ಮುನ್ಸಾಮಣ್ಣ ಹಾಕೊಟ್ಟದ ಹಾದಿಯಲ್ಲಿ ಇಡೀ ಸಮಸ್ತ ಜನರನ್ನ ಒಗ್ಗೂಡಿಸಬೇಕು, ಆ ಜನಾಂಗಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಪಣ ತೊಟ್ಟಿರ್ತಕ್ಕಂಥವರು ನಮ್ಮ ಮೇಸ್ತ್ರಿ ಸೀನಣ್ಣವರು. ಇವರು ಬಹುಶಃ ಹಿಂದೆ ಇವರ ಅಧ್ಯಕ್ಷ ಆಗೋದಕ್ಕಿಂತ ಮೊದಲು ನಾವು ಕೇವಲ ತಾಲೂಕು ಫೋಟೋ ಇಟ್ಟು ಶಾಸ್ತ್ರಕ್ಕೆ ಕೃಷ್ಣಹಾಯ ನಮಃ ಅಲ್ವಾ ಅಂತೇಳಿ ಶಾಸ್ತ್ರ ಮುಗಿಸ್ಬಿಡ್ತಾ ಇದ್ವಿ. ಅದರ ಸೀನಣ್ಣ ಅಧ್ಯಕ್ಷ ಆದ್ಮೇಲೆ ತನ್ನ ಕೈಲಾದ ತನು ಧನ ಇದರೊಟ್ಟಿಗೆ ಸಮುದಾಯವನ್ನ ಸಂಘಟನೆ ಮಾಡಬೇಕು ಅಂತೇಳಿ ಪಣದೊಟ್ಟು ಸಮುದಾಯಕ್ಕೋಸ್ಕರ ಏನಾದ್ರೂ ಮಾಡಬೇಕು ಅಂತೇಳಿ ಇವತ್ತು ನಮ್ಮಲ್ಲಿ ಸರ್ಕಾರದಿಂದ ಈ ಸಮುದಾಯಕ್ಕೆ ಒಂದು ಭವನವನ್ನು ಕಟ್ಟಬೇಕು ಅಂತ ಹೇಳಿ ಸರ್ಕಾರದಿಂದ 10 ಗುಂಟೆ ಜಮೀನಿಗೆ ಕೂಡ ಮಂಜೂರು ಮಾಡಿಸ್ಕೊಂಡ್ರು. ಅವ್ರಿಗೆ ಬಹಳ ಆಸೆ ಇತ್ತು. 2-3 ವರ್ಷದ ಹಿಂದೆನೆ ನಾನು ಆ ಜಾಗದಲ್ಲಿ ಸಮುದಾಯ ಭವನವನ್ನು ಕಟ್ಟಿ ನಮ್ಮ ಜನಾಂಗಕ್ಕೆ ಒಂದು ಯಾವ ಮದುವೆ, ಮುಂಜಿ, ನಾಮಕರಣ ಇಂಥ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಉಚಿತ ಕೊಡಬೇಕು ಅನ್ನೋ ಆಸೆ ಹೊತ್ಕೊಂಡಿದ್ದೆ. ಆದ್ರೆ ಅವರಿಗೆ ನೀವೆಲ್ಲ ಸಹಕಾರ ಕೊಡಬೇಕಲ್ಲ. ನೀವೇಶಿ ಎಂಟೆ ಆಯ್ತಾ ಇದು ಜೋಡಿ ಅಲ್ಲ. ಸೀನಣ್ಣ ಆತರ ಸ್ವಾರ್ಥಕ್ಕೆ ಮಾಡ್ತಾ ಇಲ್ಲ, ಮಾಡ್ತಾ ಇದ್ದಾರ
ರಾಜಕೀಯ ಮಾಡ್ತಾ ಇಲ್ಲ. ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡಿರ್ಬೋದು, ಆದರೆ ಆತನ ಮೊದಲ ಆದ್ಯತೆ ತನ್ನ ಜನಾಂಗ. వెంకే మనోళ్ళు తరుణాన్ని గౌరవం ఉంది. వారు ఒకడే బాధపడతా ఉన్నారు. మీ సపోర్ట్ అందరూ చేరుకొని చేస్తే సమాజానికి మంచి దక్కింది. అవునా లేదా? అయితే లేదా సమాజానికి మంచి కావాలని వద్దా? నాట రాజకీయంలో 1000 మంది చెప్పిపోతారు. ఎవరేమైనా చేసినా ఎవరు చేయలేదు. ఇప్పుడు కార్పెల్ల ಹೆಳಬರಿಗೆಲ್ಲ ವೆಂಕಟರಮಣ ದೇವಸ್ಥಾనం కట్టా ఈ జిల్లాలో పేరుపోయాది. మీరు తెలుసుకోవాలా? సీనుడికి సముదాయాన్ని ఒగ్గట్టు చేయాలా? గవర్నమెంట్గా వచ్చేట్లా అన్ని స్కీములు కూడా మేము తీసుకోవాలని మనకి చాలా ఆశ ఉంది. దయచేసి రాజకీయం ఏమేమి